ಇಂದಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ನೋಡಿದ್ದೇವೆ. ಈ ದಿನ ಕಂಪ್ಯೂಟರ್ ಸಾಕ್ಷರತೆಗೆ 35 ಅಂಕಗಳಿರ್ತವೆ. 30ರಿಂದ 35 ಅಂಕ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಂಕ್ಷಿಪ್ತ ವಿವರಣೆಯೊಂದಿಗೆ ನೋಡುವ. ಮೊದಲನೇದಾಗಿ ನೋಡೋದಾದರೆ, ಗಣಕಯಂತ್ರವನ್ನು ರಿಬೋಟ್ ಮಾಡಲು ಬಳಸುವ ಕೀಲಿ ಸಂಯೋಜನೆ ಯಾವುದು ಅಂತ ಕೇಳಿದ್ದಾರೆ. ನೀವು ಗಣಕಯಂತ್ರವನ್ನು ಯೂಸ್ ಮಾಡಿದರೆ ಗೊತ್ತಾಗ್ತದೆ. ರಿಬೋಟ್ ಅಥವಾ ರೀಸ್ಟಾರ್ಟ್, ಮೊಬೈಲಲ್ಲಿ ನೀವು ನೋಡ್ತೀರಾ ರಿಬೋಟ್ ಅಥವಾ ರೀಸ್ಟಾರ್ಟ್ ಅಂದರೆ ಆನ್ ಆಗಿರೋದನ್ನು ಅದನ್ನು ಮತ್ತೊಮ್ಮೆ ರಿಫ್ರೆಶ್ ಮಾಡಲು, ಅದರ ಕಾರ್ಯವನ್ನು ಮತ್ತೊಮ್ಮೆ ರಿಫ್ರೆಶ್ ಮಾಡಲು ರಿಬೋಟ್ ಅಥವಾ ರೀಸ್ಟಾರ್ಟ್ ಅನ್ನು ಮಾಡಲಾಗುತ್ತದೆ. ಅದಕ್ಕೆ ನೀವು ಕೀಸ್ನ ಯಾವುದನ್ನು ಪ್ರೆಸ್ ಮಾಡಿದರೆ ಆಗ್ತದಂತ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. 4 ಆಪ್ಷನ್ನಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿಲೀಟ್ ಅನ್ನು ಹೊಡೆದರೆ ನಿಮಗೆ ರೀಸ್ಟಾರ್ಟ್ ಆಗ್ತದೆ ಅಥವಾ ರೀಬೋಟ್ ಕಂಪ್ಯೂಟರ್ ಆಗ್ತದೆ. ಹಾಗಾದರೆ ಒಂದೇ ಆಪ್ಷನ್ ಕೊಟ್ಟಿದ್ದಾರೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಇಲ್ಲಿ ನೀಡಿದ್ದಾರೆ. ಹಾಗಾದರೆ ಒಂದೇ ಆಪ್ಷನ್ ಅದನ್ನು ನಾವು ಕೀಸ್ನ ಪ್ರೆಸ್ ಮಾಡಿದಾಗ ಏನಾಗ್ತದೆ ಅಂದರೆ ಕ್ಲಿಯರ್ ಬ್ರೌಸ್. ನೀವೇನಾದ್ರು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಾ ಇದ್ದರೆ, ಸರ್ಚ್ ಇಂಜಿನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದರೆ ಅದು ಆ ಬ್ರೌಸ್ ನೀವು ಏನನ್ನ ಹಿಸ್ಟ್ರಿಯನ್ನು ಹುಡುಕಿದಿರಿ ಅದು ಅಷ್ಟು ಕ್ಲಿಯರ್ ಆಗ್ತದೆ, ಅಂದರೆ ಡಿಲೀಟ್ ಆಗ್ತದೆ. ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ, ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಲೀಟ್ ಅಂತ ಹೇಳಿದ್ದಾರೆ. ಓಕೆ, ಇದೇನಾಗ್ತದೆ, ಡಿಫ್ರೆಂಟ್ ಪ್ಯಾರಾಗ್ರಾಫನ್ನು ಕರ್ಕೊಂಡು ಹೋಗ್ತದೆ. ಒಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡ್ತಾ ಇರ್ತೀರಿ, ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಇದು ಕರ್ಕೊಂಡು ಹೋಗ್ತದೆ. 4ನೇ ಆಪ್ಷನ್ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಎಂಟರ್ ಅಂತ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದಂಥ ಕಾರ್ಯವನ್ನು ನಿರ್ವಹಿಸಲ್ಲ. ಕಂಟ್ರೋಲ್ ಆಲ್ಟ್ ಪ್ಲಸ್ ಎಂಟರನ್ನು ನೀಡಿದಾಗ ನಿಮಗೆ ವೆಬ್ಸೈಟನ್ನು ಯೂಸ್ ಮಾಡಬೇಕಾದ್ರೆ, ಅದನ್ನು ಉಪಯೋಗಿಸಬೇಕಾದ್ರೆ ಇದು ಅನುಕೂಲ ಆಗ್ತದೆ. ಇಲ್ಲಿ ಅಂತ ಕೇಳಿದಂಥ ಪ್ರಶ್ನೆ, ರಿಬೋಟ್ ಮಾಡಲು ಯಾಕೆ ಅಂತ ಕೇಳಿದ್ದಾರೆ. ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿಲೀಟ್ ಅಂತ ಹೇಳಬೇಕಾಗ್ತದೆ. ಇವನ್ನೆಲ್ಲ ನೀವು ಬೈಪಾಟ್ ಮಾಡಿಕೊಂಡ್ರೆ ಎಕ್ಸಾಮ್ಸ್ನಲ್ಲಿ ಈಸಿಯಾಗಿ ಉತ್ತರಿಸಬಹುದು. ನಂತರ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದ್ದಾರೆ. ಸಿಸ್ಟಮ್ನ ಸಾಫ್ಟ್ವೇರ್ ಯಾವುದು ಅಂತ ಪ್ರಶ್ನೆ ಇದೆ. ನೀಡಿದ ಆಪ್ಷನ್ ಲೈಸನ್ಸ್, ಆಂಡೋಮ್, ಪಿಕಾಸಾ, PHET ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲೈಸನ್ಸ್. ಓಕೆ, ಲೈಸನ್ಸ್ ಅಂದರೆ ಇದು ಸಿಸ್ಟಮ್ನ ಒಂದು ಸಾಫ್ಟ್ವೇರ್ ಆಗಿದೆ, ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಅಥವಾ ಸಿಸ್ಟಮ್ ಸಾಫ್ಟ್ವೇರ್. ಅಡೋಬ್ ಎಂದರೆ ಇಲ್ಲಿ ನೀವು PDF ಕ್ರಿಯೇಟ್ ಮಾಡ್ಬೋದು ಮತ್ತು ಎಡಿಟ್ ಮಾಡುವಂಥ ಒಂದು ಸಾಫ್ಟ್ವೇರ್. ಪಿಕಾಸಾ ಅಂದರೆ ಇದು ಕೂಡ ಸಾಫ್ಟ್ವೇರ್, ಬಟ್ ಆಪರೇಟಿಂಗ್ ಸಾಫ್ಟ್ವೇರ್ ಅಲ್ಲ. ನೀವು ಈ ಸಾಫ್ಟ್ವೇರ್ ಮೂಲಕ ಬೇರೆಗಳ ಸಾಫ್ಟ್ವೇರ್ ಹಾಕ್ಕೊಂಡು ಯೂಸ್ ಮಾಡುವುದು. ನಂತರ 4ನೇ ಆಪ್ಷನ್ ನೀಡಿದ್ದಾರೆ PHET. ಓಕೆ, PHET ಇದು ಪ್ರೊಜೆಕ್ಟ್. ನೀವು ಸ್ಕೂಲ್ಗಳಲ್ಲಿ ಪ್ರೊಜೆಕ್ಟ್ಗಳನ್ನು ಬಳಸ್ತಿರಲ್ವ, ಅದಕ್ಕೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ ಆಗಿದೆ. ಹಾಗಾದರೆ ನಂತರ ಪ್ರಶ್ನೆ ನೋಡಿದ್ರೆ, MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ನ ಹಿನ್ನೆಲೆಯ ವಿನ್ಯಾಸವನ್ನು ಬದಲಿಸುವ ಆಯ್ಕೆಯನ್ನು ಇಲ್ಲಿ ಕಾಣುತ್ತೇವೆ. ಯಾವುದರಲ್ಲಿ ಕಾಣುತ್ತೇವೆ? MS ಪವರ್ ಪಾಯಿಂಟನ್ನು ಓಪನ್ ಮಾಡಿದಾಗ, ಮೈಕ್ರೋಸಾಫ್ಟ್ನಲ್ಲಿ MS ಪವರ್ ಪಾಯಿಂಟನ್ನು ಓಪನ್ ಮಾಡಿದಾಗ ಹಿನ್ನೆಲೆಯ ವಿನ್ಯಾಸವನ್ನು, ನಿಮಗೆ ಹಿನ್ನೆಲೆಯ ಬ್ಯಾಕ್ಗ್ರೌಂಡ್ ಒಂದು ಸೀನ್ರಿಯನ್ನು, ಆ ವರ್ಡ್ಸ್ಗಳನ್ನು ಚೇಂಜ್ ಮಾಡಬೇಕು ಅಂದರೆ ಯಾವುದನ್ನು ಬದಲಿಸ್ತೀರಿ, ಅದು ಎಲ್ಲಿ ನಿಮಗೆ ದೊರೀತದಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆದ್ದರಿಂದ ನೀವು ಕನ್ನಡದಲ್ಲಿ ನಿಮಗೆ ಗೊಂದಲ ಉಂಟಾದರೆ ಇಂಗ್ಲಿಷ್ ಪ್ರಶ್ನೆಗಳನ್ನು ನೋಡಿದಾಗ ಸರಿಯಾಗಿ ತಿಳಿತಾರೆ. ನೀಡಿದ ಆಪ್ಷನ್ ಇನ್ಸರ್ಟ್, ಅನಿಮೇಷನ್, ಡಿಸೈನ್, ವ್ಯೂ ಅಂತ ಹೇಳಿದ್ದಾರೆ. ನಮಗೆ ಈ ಸ್ಲೈಡ್ಗಳನ್ನು, ಈಗ ಯಾವುದೇ ಒಂದು ಚಿತ್ರವನ್ನು ತೋರಿಸ್ತಾ ಇರ್ತೀರ, ಆ ಚಿತ್ರ ಬೇರೆ ರೀತಿಯಾಗಿ ಪಕ್ಕದಿಂದ ಸರಿದು ಬರೋದು ಅಥವಾ ಮೇಲ್ಗಡೆಯಿಂದ ಬರೋದು, ಈ ರೀತಿಯಾಗಿ ಸ್ಲೈಡ್ ವ್ಯೂನಲ್ಲಿ ಬರಬೇಕಂದ್ರೆ ನಾವು ಅನಿಮೇಷನ್ ಎಂಬ ಆಪ್ಷನ್ಗೆ ಹೋಗಿ ಅಲ್ಲಿ ಚೇಂಜ್ ಮಾಡಬೇಕಾಗ್ತದೆ. ಆದ್ದರಿಂದ MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಹಿನ್ನೆಲೆ ವಿನ್ಯಾಸವನ್ನು ಬದಲಿಸಬೇಕಂದ್ರೆ ಅನಿಮೇಷನ್ ಆಪ್ಷನ್ಗೆ ಹೋಗಬೇಕು. ನಂತರ ಪ್ರಶ್ನೆ, ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ದೋಷವನ್ನು ಪರೀಕ್ಷಿಸುವ ಫಂಕ್ಷನ್ ಕೀ ಯಾವುದು ಅಂತ ಹೇಳಿದ್ದಾರೆ. ನೀಡಿದ ಆಪ್ಷನ್ F5, ಆಪ್ಷನ್ B F6, ಆಪ್ಷನ್ C F7, ಆಪ್ಷನ್ D F12 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ F7 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಏಕೆಂದರೆ ಕಾಗುಣಿತ
ಅಕ್ಷರಗಳನ್ನು ಈಗ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತಾ ಹೋಗ್ತೀರಾ, ಆ ವರ್ಡ್ಸ್ಗಳು ತಪ್ಪಿದ್ರೆ ಓಕೆ ಕೂಲ್ ಅಂತ ಬರೆಯಲಿ, COL ಕೂಲ್ ಅಂತ ಬರೆಯಲಿ, COL ಅಷ್ಟೇ ಬರೆದ್ರೆ ಅಂದರೆ ಅದನ್ನು ಆ ವರ್ಡ್ ಸರಿ ಇದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕಂದ್ರೆ F7 ಅನ್ನು ಹೊಡೆದಾಗ ನಿಮಗೆ ಅದು ಪರೀಕ್ಷಿಸಲು ಸಾಧ್ಯವಾಗ್ತದೆ. ಹಾಗಾದರೆ F5 ಏನು ಹೇಳ್ತದೆ ಅಂತ ನೋಡೋದಾದರೆ ಸ್ಪೆಲ್ಲಿಂಗ್ ಚೆಕ್ ಅನ್ನು ಇದು ಹೇಳ್ತದೆ, ಇಂಗ್ಲೀಷ್ ಸ್ಪೆಲ್ಲಿಂಗ್ ಚೆಕ್ ಅನ್ನು. ನೆಕ್ಸ್ಟ್ F6 ಏನು ಹೇಳ್ತದೆ, ಅಡ್ರೆಸ್ ಬಾರ್ ಅನ್ನು ತಿಳಿಸ್ಕೊಡ್ತದೆ. ಮತ್ತು F12 ಇದು ಶಾರ್ಟ್ಕಟ್, ಬ್ರೌಸರ್ಗಳನ್ನು ಶಾರ್ಟ್ಕಟ್ ಆಗಿ ಡೆಸ್ಕ್ಟಾಪ್ನಲ್ಲಿ ಇಡುವಂತಹ ಸಹಾಯವನ್ನು ಮಾಡ್ತದೆ. ಇದು F1 ಇಂದ F12 ವರೆಗೆ ಆ ಕೀಸ್ಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ನೀವು ಒಂದ್ಸರಿ ಎಲ್ಲವನ್ನ ನೋಡ್ಕೋಬೇಕಾಗ್ತದೆ. ಮತ್ತು ಶಿಫ್ಟ್, ಕಂಟ್ರೋಲು, ಆಲ್ಟ್, ಓಕೆ, ಕರ್ಸರ್ ಬಾರ್, ಸ್ಪೇಸ್ ಇವನ್ನೆಲ್ಲ ನೀವು ಒಂದ್ಸರಿ ನೋಡಿಕೊಂಡ್ರೆ ಸುಲಭವಾಗಿ ಉತ್ತರಿಸ್ಬೋದು. ನಂತರ ಪ್ರಶ್ನೆ ನೋಡೋದಾದರೆ ವರ್ಡ್ ಪ್ರೊಸೆಸರ್ನಲ್ಲಿ ಪೇಜ್ ಬ್ರೇಕ್ ಅಂದರೆ ಒಂದು ಇರುವಂಥ ಪೇಜನ್ನು ಮತ್ತೊಂದು ಪೇಜ್ ಆಗಿ ಮಾಡೋದು. ಪೇಜ್ ಬ್ರೇಕ್ ಆಯ್ಕೆಯನ್ನು ಎಲ್ಲಿ ಹುಡುಕಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ವರ್ಡ್ ಪ್ರೊಸೆಸರ್ನಲ್ಲಿ ನೀಡಿದ ಆಪ್ಷನ್ ಹೋಮ್, ಇನ್ಸರ್ಟ್, ಪೇಜ್ ಔಟ್, ವ್ಯೂ. ಇದಕ್ಕೆ ಸರಿಯಾದ ಉತ್ತರ ಇನ್ಸರ್ಟ್ನಲ್ಲಿ ನೀವು ಆ ಆಪ್ಷನನ್ನು ಹುಡುಕ್ಬೋದು, ಪೇಜ್ ಬ್ರೇಕ್ ಮಾಡುವಂಥ ಆಪ್ಷನನ್ನು. ನಂತರ ಪ್ರಶ್ನೆ ನೋಡೋದಾದರೆ ಒಂದು ಸ್ಪ್ರೆಡ್ ಶೀಟ್ನ ಕೆಳಗಿನ ಮಾಹಿತಿಯನ್ನು ಒಳಗೊಂಡಿದೆ. ಯಾವ್ಯಾವ ಮಾಹಿತಿಯನ್ನು ಒಳಗೊಂಡಿದೆ ಅಂತಂದರೆ ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬಿ ಕಾಲಮ್ನಲ್ಲಿ ABCD AB ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈಕ್ವಲ್ ಕೌಂಟ್ ಇಫ್ ಬ್ರಾಕೆಟ್ ಓಪನ್ A1 to A6 ಎ ಬ್ರಾಕೆಟ್ ಕ್ಲೋಸ್ ಅನ್ನು ಸಂಸ್ಕರಿಸಿದಾಗ ದೊರೆಯುವ ಪರಿಹಾರ ಯಾವುದು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನಂತರ ಪ್ರಶ್ನೆ ನೋಡೋದಾದರೆ ನಂತರ ಪ್ರಶ್ನೆ 1024 TB ಎಂದರೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ 1 ಪೆಟಾಬೈಟ್ ಅಂತ ಇದು ಕ್ಯಾಲ್ಕುಲೇಷನ್ ಆಗ್ತದೆ. ನಂತರ ಪ್ರಶ್ನೆ SMTP ಯ ವಿಸ್ತೃತ ರೂಪ ಏನು ಅಂತ ಹೇಳಿದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದಕ್ಕೆ ಸರಿಯಾದ ಉತ್ತರ. ಈ ವಿಸ್ತೃತ ರೂಪ ನೀವು ಅಬ್ಸರ್ವೇಷನ್ ಮಾಡುವಾಗ ಅದಕ್ಕೆ ಯಾವುದೇ ಟ್ರಿಕ್ಸ್ಗಳೇ ಇರೋದಿಲ್ಲ. ನೀವು ಅದನ್ನು ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಉತ್ತರಿಸಲು ಸಾಧ್ಯವಾಗ್ತದೆ. ನಂತರ ಪ್ರಶ್ನೆ ನೋಡೋದಾದರೆ MS ಎಕ್ಸೆಲ್ನ ಡಾಟಾಬೇಸ್ ಕಡತವು ಈ ವಿಸ್ತರಣೆಯಲ್ಲಿ ಕೊನೆಗೊಳ್ಳುತ್ತದೆ. MS ವರ್ಡನ್ನು ನೀವು ಟೈಪ್ ಮಾಡ್ತಾ ಇದ್ದೀರಾ, ಅದನ್ನು ಕ್ಲೋಸ್ ಮಾಡ್ತೀರಾ. ಅದು ಕ್ಲೋಸ್ ಮಾಡಿದಾಗ ಯಾವ ವಿಸ್ತರಣೆಯಲ್ಲಿ ಕೊನೆಗೊಳ್ಳುತ್ತದೆ ಅಂದರೆ ಯಾವ ಹೆಸರಿಂದ ಅದು ಕೊನೆಗೊಳ್ಳುತ್ತದೆ. ನೀವು ನಿಮ್ಮ ಹೆಸರನ್ನು ಹಾಕಿದರೂ ಸಮೇತ ಅದು .docs .pdf ಈ ರೀತಿಯಾಗಿ ವಿಸ್ತರಣೆ ರೂಪದಿಂದ ಒಳಗೊಳ್ಳುತ್ತದೆ. ಹಾಗಾದರೆ MS ಎಕ್ಸೆಲ್ ಯಾವುದರಿಂದ ಒಳಗೊಳ್ಳುತ್ತೆ ಅಂತ ಇಲ್ಲಿ ಕೇಳುವಂಥ ಪ್ರಶ್ನೆ. ಮೊದಲು ನೀವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಉತ್ತರಿಸ್ಬೋದು. ಸರಿಯಾದ ಉತ್ತರ ಡಾಕ್ಸ್ DOCX ಎನ್ನುವುದರಲ್ಲಿ ಅದು ಕೊನೆಗೊಳ್ಳುತ್ತದೆ. PDF ಅಂತ ಕೊನೆಗೊಳ್ಳುತ್ತದೆ, ಅದು PDF ಫೈಲ್ ಅಂತ ನೀವು ಉತ್ತರಿಸಬೇಕಾಗ್ತದೆ. PDF ಅಂದರೆ ಏನು ಅಂತಲೂ ಪ್ರಶ್ನೆಯನ್ನು ಕೇಳ್ತಾರೆ. ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೇಟ್ ಎನ್ನುವುದು PDF ವಿಸ್ತೃತ ರೂಪವಾಗಿದೆ. ಹಾಗಾದರೆ ಇದು ಕೊನೆಯ ಪ್ರಶ್ನೆ. ಬ್ಲೂಟೂತ್ ಇದಕ್ಕೆ ಉದಾಹರಣೆಯಾಗಿದೆ. ಬ್ಲೂಟೂತ್ ಅಂದರೆ ಏನು ಅಂತ. ಬ್ಲೂಟೂತ್ ಅಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್ಗೆ ಇದು ಉದಾಹರಣೆಯಾಗಿದೆ. ವೈಡ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ವರ್ಚುವಲ್ ಏರಿಯಾ ನೆಟ್ವರ್ಕ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಕಂಪ್ಯೂಟರನ್ನು ಸ್ಟಡಿ ಮಾಡ್ತಾ ಇರುವಂಥವ್ರು. ಬ್ಲೂಟೂತ್ ಇದು ಪರ್ಸನಲ್ ಏರಿಯಾ ಕಂಪ್ಯೂಟರ್ಗೆ ಸಂಬಂಧಪಟ್ಟದಾಗಿದೆ. ಇದು ಕಂಪ್ಯೂಟರ್ನ ಪ್ರಶ್ನೆಗಳು, ಈ ರೀತಿಯಾದಂಥ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕನ್ನಡ ಪ್ರಶ್ನೆಗಳನ್ನು ನೋಡುವ. ಧನ್ಯವಾದಗಳು.